ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರ, ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಕನಸು. ಇನ್ಫ್ಯಾಕ್ಟ್ ಪೋಷಕರ ಮಹತ್ವಾಕಾಂಕ್ಷೆ ಹಾಗೂ ದೃಢ ಸಂಕಲ್ಪ. ತಮ್ಮ ಮಕ್ಕಳನ್ನ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿಸಬೇಕು ಅಂತ ನಾನಾ ಹುಡುಕಾಟದಲ್ಲಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಒಳ್ಳೊಳ್ಳೆ ಸ್ಟೂಡೆಂಟ್ಸ್ಗಳನ್ನ ಕೊಡುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿರುವಂತಹ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಗೂ ಟೆಕ್ನಾಲಜಿಯ ಸ್ಪೆಷಾಲಿಟಿ ಏನು, ಜೊತೆಗೆ ಇದೇ ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ತಾ ಇರೋದಕ್ಕೆ ರೀಸನ್ಸ್ ಏನು, ಹಾಗೆ ಪ್ಲೇಸ್ಮೆಂಟ್ ರೇಟ್ ಯಾವ ರೀತಿ ಇದೆ, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಎಸ್.ಜಿ. ಗೋಪಾಲಕೃಷ್ಣ ಇದ್ದಾರೆ. ಸೊ ಮೊದಲನೇದಾಗಿ ಅವ್ರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ, ಇನ್ನು ಈ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ ಸರ್. ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರನ್ನ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಾಡ್ತಾ ಇದೆ. ಅದಕ್ಕೆ ರೀಸನ್ಸ್ ಅಂತ ಕೇಳ್ತೀನಿ. ಅದಕ್ಕಿಂತ ಮುಂಚೆ ನಂದೊಂದು ಪ್ರಶ್ನೆ. ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಟೋನಮಸ್ ಅಂತ ಕೇಳ್ಪಡ್ತಾ ಇದೆ. ಸೊ ಬಹಳಷ್ಟು ಜನರಿಗೆ ಇರೋ ಪ್ರಶ್ನೆ, ಆಟೋನಮಸ್ಗೂ ಯೂನಿವರ್ಸಿಟಿಗೂ ಏನ್ ಡಿಫ್ರೆನ್ಸ್ ಅಂತ? ಮೊಟ್ಟ ಮೊದಲನೇದಾಗಿ ಒಂದು ಅಟಾನಮಸ್ ಕಾಲೇಜ್ ಅಂತಂದರೆ ಏನಂದರೆ, ಅವ್ರ ಕರಿಕ್ಯುಲಮ್ನ ಡಿಸೈನ್ ಮಾಡೋದು, ಸಿಲೆಬಸ್ನ ಏನು ಮಾಡ್ತಾರೆ ಆ ಸಿಲೆಬಸ್ನ ಅವರೇ ಮಾಡ್ಕೊಳ್ಬಹುದು. ಅಂದರೆ ಇಂಡಸ್ಟ್ರಿ ಡೆವಲಪ್ ಆಗ್ತಾ ಇರುತ್ತೆ, ಆ ಇಂಡಸ್ಟ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ತಕ್ಕಂತೆ ಸಿಲೆಬಸ್ನ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಸಿಲೆಬಸ್ನ ತಕ್ಷಣ ಫ್ರೀಕ್ವೆಂಟ್ಲಿ ಬೇಕಾದ್ರೆ ಒಂದು ವರ್ಷಕ್ಕೊಂದ್ಸರಿ ಬೇಕಾದ್ರೂ ನಾವು ಹೊಸ ಸಿಲೆಬಸ್ನ ಮಾಡ್ಬೋದು ಅಂತ ಒಂದು ಅವಕಾಶ ಇದೆ. ಅದು ಅಟಾನಮಸಲ್ಲಿ ಇರುವಂಥ ಒಂದು ಫ್ಲೆಕ್ಸಿಬಿಲಿಟಿ. ಯೂನಿವರ್ಸಿಟಿ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಲಾರ್ಜರ್ ಸಿಸ್ಟಮ್. ಅದು ಯೂನಿವರ್ಸಿಟಿ ಸಿಸ್ಟಮ್ ಅಂದರೆ ತುಂಬ ಕಾಲೇಜ್ಗಳು ಇರೋದ್ರಿಂದ ವರ್ಷ ಅವ್ರಿಗೆ ಸಿಲೆಬಸ್ ಮಾಡಿ ಎಲ್ಲ ಕಡೆ ಅಪ್ಡೇಟ್ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ ಅವ್ರು ಏನು ಮಾಡ್ತಾರೆ, ಯೂಶಲಿ 3 ರಿಂದ 4 ವರ್ಷಕ್ಕೊಂದ್ಸರಿ ಸಿಲೆಬಸ್ನ ಅಪ್ಡೇಟ್ ಮಾಡ್ತಾರೆ. ಇದು ಒಂದು ಮೇನ್ ಡಿಫರೆನ್ಸ್ ಅಟಾನಮಸ್ಗೆ ಮತ್ತೆ ಯೂನಿವರ್ಸಿಟಿ. ಓಕೆ, ಈ ವಿಟಿಯು ಸ್ಟ್ರಕ್ಚರ್ ನಲ್ಲಿ ಆಟೋನಮಸ್ ಕಾಲೇಜಸ್ ಬರೋದ್ರಿಂದ ಅಡ್ವಾಂಟೇಜಸ್ ಏನಂತ? ಅಟಾನಮಸ್ ಕಾಲೇಜಲ್ಲಿ ಅದೇ ಅಡ್ವಾಂಟೇಜ್ ಏನಂದ್ರೆ, ಮೊದಲನೇದಾಗಿ ನಾನು ಹೇಳ್ದಂಗೆ ಕರಿಕ್ಯುಲಮ್ ಡಿಸೈನ್ ಒಂದು, ಎರಡನೇದಾಗಿ ಅಟಾನಮಸ್ ಕಾಲೇಜ್ಗಳಲ್ಲಿ ಈ ಥರದ ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ನಾವು ಇಂಡಸ್ಟ್ರಿ ಓರಿಯೆಂಟೆಡ್ ಕೋರ್ಸ್ಗಳನ್ನ ಮಾಡ್ಬೋದು. ಮತ್ತು ಇನ್ನೊಂದು ಒಳ್ಳೆ ರೀತಿ ಏನಂದರೆ, ಒಂದು ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ನಾವೇನು ಮಾಡ್ತೀವಿ ಅಂದರೆ, ಈಗ ಒಂದು 3 ಗಂಟೆ ಪಾಠ ಇದ್ದರೆ 2 ಗಂಟೆ ಲ್ಯಾಬನ್ನು ಹಾಕ್ಕೊಂಡು ಅದೇ ಸಬ್ಜೆಕ್ಟಿಗೆ ಇಂಟಗ್ರೇಟೆಡ್ ಕೋರ್ಸ್ ಅಂತ ಕರಿತೀವಿ, ಆ ಇಂಟಗ್ರೇಟೆಡ್ ಕೋರ್ಸ್ನ ಮಾಡುವಂಥ ಒಂದು ಅವಕಾಶ ಇದೆ. ಮತ್ತು ನಮ್ಮ ಅಟಾನಮಸ್ ಕಾಲೇಜು ವಿಟಿಯುಗೆ ಅಫಿಲಿಯೇಟ್ ಆಗಿರೋದ್ರಿಂದ ವಿಟಿಯು ಡಿಗ್ರಿ ವರ್ಲ್ಡ್ ಓವರ್ ಎಲ್ಲ ಕಡೆನೂ ರೆಕಗ್ನೈಸ್ಡ್ ಡಿಗ್ರಿ. ಅದರಿಂದ ಅದೊಂದು ಅಡ್ವಾಂಟೇಜು ಸ್ಟೂಡೆಂಟ್ಸ್ಗಳಿಗೆ. ಓಕೆ, ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಬಹಳಷ್ಟು ಹೆಸರು ಮಾಡ್ತಾ ಇದೆ. ಟಾಪ್ ಸ್ಟೂಡೆಂಟ್ಸ್ ಅಥವಾ ಪೋಷಕರ ಟಾಪ್ ಆಯ್ಕೆ ಕೂಡ ಅದೇ ಆಗಿದೆ. ಸೊ ವಿಷನ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿದು ಏನು, ಮತ್ತು ಯಾವ ರೀತಿ ಅದು ಅಕಾಂಪ್ಲಿಷ್ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ನಮ್ಮ ಮ್ಯಾನೇಜ್ಮೆಂಟ್ನವರು ಅವರು ತುಂಬಾ ದೊಡ್ಡ ಕನ್ಸ್ಟ್ರಕ್ಷನ್ ಗ್ರೂಪ್ನವರು, ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಕೇಳಿದ್ದೀರಾ. ಮೆಟ್ರೋ, BMRCL ಜೊತೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ದೊಡ್ಡ ಪ್ರಾಜೆಕ್ಟ್ಗಳು, ರಾಜೀವ್ ಗಾಂಧಿ ಹೌಸಿಂಗ್ ಪ್ರಾಜೆಕ್ಟ್ಸ್ಗಳು, ಈ ಥರ ಬೇಕಾದಷ್ಟು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತಾ ಇರುವಂಥ ಒಂದು ಪ್ರಮೋಟರ್ಸ್ಗಳು ನಮ್ಮ ಕಾಲೇಜ್ನ ಪ್ರಮೋಟ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಒಂದು ದೊಡ್ಡ ಒಂದು ವಿಷನ್ ಇದೆ. ನಮ್ಮ ವಿಷನ್ನೇ ಲೀಡರ್ಶಿಪ್ ಆ್ಯಂಡ್ ಎಕ್ಸಲೆನ್ಸ್ ಇನ್ ಎಜುಕೇಷನ್ ಅಂತ. ನಾವು ಅಂಥ ಒಂದು ವಿಷನ್ ಇಟ್ಕೊಂಡು ನಾವು ಫೋಕಸ್ಡ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕಾಲೇಜು ಕೂಡ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಎಲ್ಲ ಒಂದು ಫೆಸಿಲಿಟೀಸ್ ಏನಿದೆ, ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಎಲ್ಲದನ್ನು ಅವರು ಮಾಡಿಕೊಟ್ಟಿದ್ದಾರೆ. ಪ್ಲೇಸ್ಮೆಂಟ್ ರೇಟ್ ಯಾವ ರೀತಿ ಇದೆ ಅಂತ? ಪ್ಲೇಸ್ಮೆಂಟು ಯೂಶಲಿ ಏನಾಗ್ತಾ ಇದೆ ಅಂದರೆ, ಪ್ಲೇಸ್ಮೆಂಟಲ್ಲಿ ನಮ್ಮಲ್ಲಿ ಸಿವಿಲ್ ಇಂಜಿನಿಯರಿಂಗ್ ತೊಗೊಂಡ್ರೆ ನಾವು 100% ಪ್ಲೇಸ್ಮೆಂಟ್ನ ಸಿವಿಲ್ ಇಂಜಿನಿಯರಿಂಗಲ್ಲಿ ನಾವು ಅಶ್ಯೂರ್ ಮಾಡ್ತೀವಿ ಹುಡುಗರುಗಳಿಗೆ. ಯಾರೇ ಆಗಲಿ ಸ್ಟೂಡೆಂಟ್ಸ್ಗಳು ನಮ್ಮ ಕಾಲೇಜಿಗೆ ಸಿವಿಲ್ ಇಂಜಿನಿಯರಿಂಗ್ ಸೇರಿದ್ರೆ ಅವ್ರಿಗೆ 100% ಪ್ಲೇಸ್ಮೆಂಟ್ನ ನಾವು ನಮ್ಮ NCC ಕಂಪನಿನಲ್ಲೂ ಕೊಡಿಸ್ತೀವಿ. ಅದು ಬಿಟ್ಟು ಬೇರೆ ದೊಡ್ಡ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ ಕಂಪನೀಸ್ ಏನಿದೆ ಅದರಲ್ಲೂ ಕೂಡ ನಾವು ಕೊಡ್ತೀವಿ. ಅವ್ರಿಗೂ ಕೂಡ ಅಲ್ಲೂ ಕೂಡ ನಾವು ಜಾಬ್ ಪ್ಲೇಸ್ಮೆಂಟ್ನ ಅರೇಂಜ್ ಮಾಡಿಕೊಡ್ತೀವಿ. ಆಯ್ತಾ? ಪ್ಲೇಸ್ಮೆಂಟಲ್ಲಿ ಬೇರೆ ಈಗ ಸಿವಿಲ್ ಇಂಜಿನಿಯರಿಂಗಲ್ಲಿ ನಾನು ಹೇಳ್ದಂಗೆ ಅವರಿಗೆ ಮೆಟ್ರೋ ಪ್ರಾಜೆಕ್ಟ್ಸ್ಗಳು, ಈ ತರದ ಬೇರೆ ಪ್ರಾಜೆಕ್ಟ್ಸ್ಗಳಲ್ಲೂ ಕೂಡ ಅವರಿಗೆ 6 ತಿಂಗಳು ಇಂಟರ್ನ್ಶಿಪ್ನ ಕೊಡಿಸ್ತೀವಿ. ಅದಕ್ಕೆ ನಾನು ಹೇಳಿದ್ದು 100% ಪ್ಲೇಸ್ಮೆಂಟ್ನ ಕೊಡಿಸ್ತೀವಿ ಅಂತ. ಬೇರೆ ಬ್ರಾಂಚ್ಗಳನ್ನ ತಗೊಂಡ್ರೆ ಬೇರೆ ಬ್ರಾಂಚ್ಗಳಲ್ಲೂ ಕೂಡ ನಾವು, ನಮ್ಮಲ್ಲಿ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಅದು ಸೆಕೆಂಡ್ ಇಯರ್ ಆನ್ವರ್ಡ್ಸ್ ನಾವು ಪ್ಲೇಸ್ಮೆಂಟಿಗೆ ಓರಿಯೆಂಟೇಷನ್ ಕೊಟ್ಟು ಟ್ರೈನಿಂಗ್ನ ಕೊಡ್ತೀವಿ. ಅವರೆಲ್ಲರಿಗೂ ಬೈ ದಿ ಟೈಮ್ ದೇ ಕಮ್ ಟು 6 ಸೆಮಿಸ್ಟರ್ 7 ಸೆಮಿಸ್ಟರ್ ಅವರೆಲ್ಲರಿಗೂ ಪ್ಲೇಸ್ಮೆಂಟ್ ಆಗುವಂಗೆ ಮಾಡ್ತೀವಿ. ಸೊ ಈ ಥರದಲ್ಲಿ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿದೆ ನಮ್ಮ. ಓಕೆ, ಈಗ ಪ್ಲೇಸ್ಮೆಂಟ್ ರೇಟ್ ಬಗ್ಗೆ ಹೇಳ್ತಾ ಇದ್ರಿ, ಜೊತೆಗೆ ವಿಟಿಯು ಸ್ಟ್ರಕ್ಚರ್ ಒಳಗೆ ಆಟೋನಮಸ್ ಬರೋದ್ರಿಂದ ಏನು ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ರಿ. ಇಷ್ಟೊಂದು ಅಡ್ವಾಂಟೇಜ್ ಇದ್ರೆ ಎಲ್ಲ ಕಾಲೇಜಸ್ ಯಾಕೆ ಆಟೋನಮಸ್ ಆಗೋದಕ್ಕೆ ಎಕ್ಸೆಪ್ಟ್ ಮಾಡಲ್ಲ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ ಅಲ್ಲ, ಎಲ್ಲ ಕಾಲೇಜ್ಗಳನ್ನು ಅಟಾನಮಸ್ ಆಗಬಹುದು, ಆದರೆ ಅಟಾನಮಸ್ ಆಗ್ಬೇಕಾದ್ರೆ ಕೆಲವುದು ಸೆಟ್ ಕ್ರೈಟೀರಿಯಾಗಳಿದೆ. ಆ ಕ್ರೈಟೀರಿಯಾಗಳನ್ನು ಅವರು ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅಟಾನಮಸ್ ಆಗ್ಬೋದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ದೀಗ NAAC ಅಲ್ಲಿ ನಾವು ಅಕ್ರೆಡಿಟೇಷನ್ ಅಲ್ಲಿ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಅಂತ ಹೇಳಿ
ಅದರಲ್ಲಿ ನಾವು A+ ತಗೊಂಡಿದೀವಿ ನಾವು. ಈ ತರ ನ್ಯಾಕ್ ಅಕ್ರೆಡಿಟೇಷನ್ ಕಂಪಲ್ಸರಿ ಒಂದು ಆಟೋನಮಸ್ ಕಾಲೇಜ್ ಆಗಬೇಕು ಅಂದ್ರೆ, ಆಮೇಲೆ UGC ಇಂದ ಅಪ್ರೂವಲ್ ಬರಬೇಕು, ಅದಕ್ಕೆ ಪ್ರಾಪರ್ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ಗಳು ಇರಬೇಕು, ಫ್ಯಾಕಲ್ಟಿ ಮೇನ್ಲಿ ಫ್ಯಾಕಲ್ಟಿ ಕ್ವಾಲಿಫೈಡ್ ಫ್ಯಾಕಲ್ಟಿ ಇರಬೇಕು. ಇದೆಲ್ಲ ಇದ್ರೆ ಮಾತ್ರ ಒಂದು ಕಾಲೇಜ್ ಆಟೋನಮಸ್ ಆಗ್ಬೋದು. ಹಾಗಾಗಿ ಕೆಲವೇ ಕಾಲೇಜ್ಗಳು ಆ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನ ಫುಲ್ಫಿಲ್ ಮಾಡಿರೋದ್ರಿಂದ ಅಂತ ಕಾಲೇಜ್ಗಳು ಮಾತ್ರ ಈಗ ಆಟೋನಮಸ್ ಆಗಿ ಕೆಲಸ ಮಾಡ್ತಾ ಇದಾವೆ. ಇನ್ನು ಮಿಕ್ಕಿದ ಕಾಲೇಜ್ಗಳೆಲ್ಲ ಅಫಿಲಿಯೇಟೆಡ್ ಸಿಸ್ಟಮ್ ಅಲ್ಲೇನೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸ್ಟೂಡೆಂಟ್ಸ್ ಆಗಿದ್ದವರು ಉತ್ತಮ ಇಂಜಿನಿಯರ್ಸ್ ಆಗಬೇಕು ಅಂದ್ರೆ ರಿಸರ್ಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕಾಲಕ್ಕೆ ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕಾಗುತ್ತೆ. ಸೊ ರಿಸರ್ಚ್ ಇನಿಷಿಯೇಟಿವ್ಸ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಯಾವ ರೀತಿ ಇದೆ? ನಮ್ಮಲ್ಲಿ ಒಂದು ರಿಸರ್ಚ್ ಪಾಲಿಸಿ ಅಂತ ಮಾಡಿದೀವಿ ನಾವು. ನಮ್ಮಲ್ಲಿ ಹೆಂಗೆ ಅಂದ್ರೆ, ಒಂದು ಪೇಟೆಂಟ್ ಪಬ್ಲಿಷ್ ಮಾಡಿದರೆ, ಒಂದು ಪೇಪರ್ನ ಪಬ್ಲಿಷ್ ಮಾಡಿದರೆ, ಯಾವುದೇ ಮಾಡೋದಾದ್ರು ನಮ್ಮ ಫ್ಯಾಕಲ್ಟಿ ಜೊತೆಗೆ ಸ್ಟೂಡೆಂಟ್ಸ್ಗಳನ್ನು ಸೇರಿಸ್ಕೊಳ್ತೀವಿ ನಾವು. ಅವರು ಪಬ್ಲಿಷ್ ಮಾಡ್ಬೋದು ಪೇಪರ್ಗಳನ್ನ ಅಥವಾ ಪೇಟೆಂಟ್ಗಳನ್ನ. ಪಬ್ಲಿಷ್ ಮಾಡಿದಾಗ ಅವರಿಗೆ ತಗುಲುವಂತ ವೆಚ್ಚ ಏನಿದೆ ಅದನ್ನ ನಾವು ಕಾಲೇಜಿಂದ ಭರಿಸ್ತೀವಿ. ನಾವು ಕಾಲೇಜಿಂದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತೀವಿ. ಇದಿಷ್ಟೇ ಅಲ್ಲ, ಯಾರು ಒಬ್ರು ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಅವ್ರಿಗೆ ಇಷ್ಟ ಇದೆ ಅಂತಂದ್ರೆ, ಏನಾರೋ ಒಂದು ಹೊಸದು ಪ್ರಾಡಕ್ಟ್ ನ ಮಾಡಬೇಕು, ರಿಸರ್ಚ್ ಮಾಡಬೇಕು, ಹೊಸದಾಗಿ ಏನಾರೋ ಒಂದು ಹೊರಗೆ ತರಬೇಕು ಅಂತಿದ್ರೆ ಅಂತವ್ರಿಗೆ 2 ಲಕ್ಷ ರೂಪಾಯಿ ಸೀಡ್ ಫಂಡಿಂಗ್ ಅಂತ ಕೊಡ್ತೀವಿ. ಈ ಸೀಡ್ ಫಂಡಿಂಗ್ ಅಲ್ಲಿ ಏನಂದ್ರೆ, ಅವರು ಪ್ರಿಲಿಮಿನರಿ ವರ್ಕ್ಗಳನ್ನೆಲ್ಲ ಮಾಡ್ಕೊಳಕ್ಕಾಗತ್ತೆ. ಪ್ರಿಲಿಮಿನರಿ ವರ್ಕ್ ಮಾಡಿ ಒಂದು ರಿಪೋರ್ಟ್ ನ ಪ್ರಿಪೇರ್ ಮಾಡಿ ಯಾವ್ದಾರ ಒಂದು ಫಂಡಿಂಗ್ ಏಜೆನ್ಸೀಸ್ಗೆ ಸಬ್ಮಿಟ್ ಮಾಡಿದ್ರೆ, ಆ ಫಂಡಿಂಗ್ ಏಜೆನ್ಸಿಯಿಂದ ದುಡ್ಡು ಬರ್ತವರಿಗೆ ಆ ಪ್ರಾಜೆಕ್ಟ್ ನ ಅವರು ಕಂಪ್ಲೀಟ್ ಮಾಡ್ಕೊಳ್ಬಹುದು. ಈಗ ಎಕ್ಸಾಂಪಲ್ ಅಂದ್ರೆ, ನಮ್ಮಲ್ಲಿ ನಾವೊಂದು ಕ್ರಿಯೇಟಿವ್ ಲರ್ನಿಂಗ್ ಲ್ಯಾಬ್ ಅಂತ ಒಂದು ಮಾಡಿದ್ವಿ. ಈ ಕ್ರಿಯೇಟಿವ್ ಲರ್ನಿಂಗ್ ಲ್ಯಾಬ್ ಅಲ್ಲಿ ಹೆಂಗೆ ಅಂದ್ರೆ, ಒಂದು ಲ್ಯಾಬ್ ಫೆಸಿಲಿಟಿ ಕ್ರಿಯೇಟ್ ಮಾಡಿಕೊಟ್ಟಿದೀವಿ. ಎಲ್ಲ ಹುಡುಗರುಗಳು ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ಬೋದು, ಅಲ್ಲಿ ವರ್ಕ್ ಮಾಡ್ಬೋದು. ವರ್ಕ್ ಮಾಡಿ ಅಂದ್ರೆ ಇಂಟ್ರೆಸ್ಟೆಡ್ ಏರಿಯಾದಲ್ಲಿ ವರ್ಕ್ ಮಾಡ್ಬೋದು. ನನಗೆ ಏನು ಇಂಟ್ರೆಸ್ಟ್ ಇದೆ, ನನಗೆ ಹೈವೇ ಪ್ರಾಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಹೈವೇ ಪ್ರಾಜೆಕ್ಟ್ ಬಗ್ಗೆ ಮಾಡ್ಬೋದು. ಸೆನ್ಸರ್ಸ್ ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಅಗ್ರಿಕಲ್ಚರ್ಗೆ ಸೆನ್ಸರ್ಸ್ನ ಯೂಸ್ ಮಾಡಿ ಅದನ್ನ ಪ್ರಾಡಕ್ಟ್ನ ಮಾಡ್ಕೊಳ್ಬೋದು. IoT ಬಗ್ಗೆ ಇಂಟ್ರೆಸ್ಟ್ ಇದ್ರೆ, ಈ ತರ ಬೇರೆ ಬೇರೆ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇದೆ ಆ ಮಕ್ಕಳುಗಳಿಗೆ, ಅವ್ರು ಅಲ್ಲಿ ಹೋಗಿ ಅವರು ವರ್ಕ್ ಮಾಡುವಂತ ಒಂದು ಕ್ರಿಯೇಟಿವ್ ಲ್ಯಾಬ್ ಫೆಸಿಲಿಟಿನ ಕ್ರಿಯೇಟ್ ಮಾಡಿಕೊಟ್ಟಿದ್ವಿ. ಈ ಲ್ಯಾಬಿಗೆ ಆಲ್ರೆಡಿ ನಮ್ಮ ಪ್ರಮೋಟರ್ಗಳು ಇವಾಗ ಏನಾಗಿದೆ ಅಂದ್ರೆ, ಅವರು MSMEಗೆ ಒಂದು ಪ್ರಾಜೆಕ್ಟ್ಸ್ ಅಪ್ಲೈ ಮಾಡಿದ್ರು. ಕರ್ನಾಟಕ ಗೌರ್ಮೆಂಟ್ ಅಲ್ಲಿ MSME ಇದೆ. MSMEನಲ್ಲಿ 50 ಲಕ್ಷ ರೂಪಾಯಿ ಗ್ರಾಂಟ್ ಬಂದಿದೆ ನಮ್ಗೆ ಈ ಲ್ಯಾಬಿಗೋಸ್ಕರ. ಇದು ಒಂದು ಹೆಮ್ಮೆಯ ವಿಚಾರ. ಅಂದ್ರೆ ಇನ್ನು ಹೆಚ್ಚಿನ ಕ್ರಿಯೇಟಿವ್ ಲ್ಯಾಬ್ ಅಲ್ಲಿ ಹೆಚ್ಚಿನ ಫೆಸಿಲಿಟಿಗಳನ್ನು ಮಾಡ್ಬೋದು, ಹೆಚ್ಚಿನ ಪ್ರಾಡಕ್ಟ್ಸ್ಗಳನ್ನು ಹೊರಗೆ ತರ್ಬೋದು ಅಂತ ಹೇಳಿ ನಮ್ಮಲ್ಲಿ ಅಂತ ಒಂದು ಫೆಸಿಲಿಟಿನ ಮಾಡಿಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ನಮ್ಮಲ್ಲಿ ಒಂದು ಬ್ಯಾಟ್ರಿ ಆಪರೇಟೆಡ್ ಕಾರ್ನ ಒಂದು ಮಾಡಿದ್ದಾರೆ. ಅದು ಅಷ್ಟೇನೆ, ಬ್ಯಾಟ್ರಿ ಆಪರೇಟೆಡ್ ಕಾರ್ನ ನಾವು ನಮ್ಮ ಕ್ಯಾಂಪಸ್ ಒಳಗಡೆ 130 ಎಕರೆ ಇರುವಂಥ ಕ್ಯಾಂಪಸ್, ಅದು ದೊಡ್ಡ ಕ್ಯಾಂಪಸ್ಸು. ಹಾಗಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡೋದಕ್ಕೆ ಎಲ್ರಿಗೂ ಪೇರೆಂಟ್ಸ್ಗಳಾಗಲಿ ಯಾರೇ ಆಗಲಿ ಅವರಿಗೆ ಓಡಾಡೋದಕ್ಕೋಸ್ಕರ ನಾವು ಈ ಎಲೆಕ್ಟ್ರಿಕ್ ಕಾರ್ನ ಯೂಸ್ ಮಾಡ್ತಾ ಇದ್ವಿ. ಆ ಎಲೆಕ್ಟ್ರಿಕ್ ಕಾರ್ನ ಮಾಡಿರೋದು ನಮ್ಮ ಕಾಲೇಜಲ್ಲೇ ನಮ್ಮ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಸೇರ್ಕೊಂಡು ಮಾಡಿದ್ದಾರೆ. ಇದು ಕೂಡ ಒಂದು R&D ಒಂದು ಸಕ್ಸಸ್ಫುಲ್ ಪ್ರಾಜೆಕ್ಟ್. ಈ ತರ ನಾವು R&D ಪಾಲಿಸಿ ಅಂತಾನೆ ಮಾಡಿದೀವಿ. ಆ ಪಾಲಿಸಿನಲ್ಲಿ ಬೇಕಾದಷ್ಟು ಫಂಡಿಂಗ್ ನ ಕೊಡ್ತೀವಿ ನಾವು, ಸ್ಟಾಫ್ಗಾಗ್ಲಿ ಸ್ಟೂಡೆಂಟ್ಸ್ಗಳಿಗೂ ಅಷ್ಟೇ. ಸ್ಟೂಡೆಂಟ್ಸ್ಗಳು ಪೇಪರ್ ಪಬ್ಲಿಷ್ ಮಾಡ್ತಾರೆ ಅಂದ್ರೆ, ಪೇಟೆಂಟ್ ನಮ್ಮಲ್ಲಿ ತುಂಬಾ ಮಾಡಿದ್ದಾರೆ. ಈಗ ಪೇಟೆಂಟ್ ಪಬ್ಲಿಕೇಶನ್ ಅಂದಾಗ 114 ಪೇಟೆಂಟ್ಸ್ಗಳು ಪಬ್ಲಿಷ್ ಆಗಿದೆ ನಮ್ಮಲ್ಲಿ. ಅದರಲ್ಲಿ ಗ್ರಾಂಟ್ ಆಗಿರುವಂಥದ್ದು 11 ಪೇಟೆಂಟ್ಸ್ಗಳು ಆಲ್ರೆಡಿ ಗ್ರಾಂಟ್ ಆಗೋಗಿದೆ. ಈ ತರ ಒಂದು ಕ್ವಾಲಿಟಿ ವರ್ಕ್ ಅನ್ನ ಮಾಡೋದಕ್ಕೆ ಅಸಿಸ್ಟೆನ್ಸ್ ನಾವು ಮಾಡ್ಕೊಡ್ತಾ ಇದೀವಿ. ರಿಸರ್ಚ್ ಈ ಕಾಲೇಜ್ನ USP ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ. ಖಂಡಿತವಾಗಿ. ಇದ್ರ ಜೊತೆಗೆ ಈಗ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಾದ್ರೆ, ಇಷ್ಟು ದೊಡ್ಡ ಕಾಲೇಜ್ ಅಂದಮೇಲೆ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಮತ್ತೆ ಫ್ಯಾಕಲ್ಟೀಸ್ ಯಾವ ರೀತಿ ಇರ್ತಾರೆ ಅನ್ನೋದು ಕುತೂಹಲ. ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಿದರೆ, ನಮ್ಮಲ್ಲಿ ಏನಾಗಿದೆ ಅಂದರೆ, ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಅವರದ್ದೇ ಆದಂಥ ಒಂದೊಂದು ಬ್ಲಾಕ್ಗಳನ್ನ ಮಾಡಿದ್ದೀವಿ ನಾವು. ಕಂಪ್ಯೂಟರ್ ಸೈನ್ಸಿಗೆ, ಎಲೆಕ್ಟ್ರಾನಿಕ್ಸ್ಗೆ ಎಲ್ಲ ಅವರವ್ರದ್ದು ಬ್ಲಾಕ್ಗಳನ್ನ ಮಾಡಿ ಅಲ್ಲಿ ಎಲ್ಲ ಫೆಸಿಲಿಟಿಗಳನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಎಲ್ಲ ಲ್ಯಾಬ್ ಫೆಸಿಲಿಟಿಗಳು, ಇದು ಸೆಮಿನಾರ್ ಹಾಲ್ಗಳು, ಆಡಿಟೋರಿಯಂಗಳು ಎಲ್ಲದೂ ಇದ್ದಾವೆ. ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಿದರೆ ಜಿಮ್ನೇಷಿಯಂ ಕೂಡ ಇದೆ. ಆಮೇಲೆ ಹಾಸ್ಟೆಲ್ ಬಗ್ಗೆ ಮಾತಾಡಿದ್ರೆ, ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮಲ್ಲಿ 8 ಬಾಯ್ಸ್ ಹಾಸ್ಟೆಲ್ ಇದೆ, 3 ಗರ್ಲ್ಸ್ ಹಾಸ್ಟೆಲ್ ಇದೆ. ಆಲ್ರೆಡಿ ನಮ್ಮಲ್ಲಿ ಈಗ 900 ಹುಡುಗರುಗಳು ಹಾಗೂ 400 ವಿದ್ಯಾರ್ಥಿನಿಯರು ಕೂಡ ಇದ್ದಾರೆ, ಹಾಸ್ಟೆಲಲ್ಲೇನೆ ಇದ್ದಾರೆ. 70 ಜನ ಫ್ಯಾಕಲ್ಟಿ, ನಮ್ಮ ಫ್ಯಾಕಲ್ಟಿ ಕ್ಯಾಂಪಸ್ ಅಲ್ಲೇ ಇದ್ದಾರೆ. ಕ್ಯಾಂಪಸ್ ಅಲ್ಲಿ ಇದ್ದಾಗ ಅಡ್ವಾಂಟೇಜ್ ಏನಂದ್ರೆ, ಈ ಫ್ಯಾಕಲ್ಟಿ 4 ಗಂಟೆ ಮೇಲೆ, ಕಾಲೇಜ್ ಮುಗಿದ ಮೇಲೆ ದೇ ಆರ್ ಅವೈಲೇಬಲ್ ಫಾರ್ ಕನ್ಸಲ್ಟೇಷನ್ ವಿತ್ ದಿ ಸ್ಟೂಡೆಂಟ್ಸ್. ಆಮೇಲೆ ನಮ್ಮ ಲ್ಯಾಬ್ಗಳನ್ನು ಹಾಗೇನೆ ನಾವು 4 ಗಂಟೆಯಿಂದ 8 ಗಂಟೆ ತನಕ ತೆಗಿತೀವಿ. ಆ 4 ಗಂಟೆಗಳಲ್ಲಿ ಹುಡುಗರುಗಳು ಅವ್ರಿಗೆ ಇಷ್ಟ ಇರುವಂಥ ಪ್ರಾಜೆಕ್ಟ್ಸ್ಗಳನ್ನು, ಇಷ್ಟ ಇರುವಂಥ ಎಕ್ಸ್ಪೆರಿಮೆಂಟ್ಸ್ಗಳನ್ನು, ರಿಪಿಟೇಷನ್ನು ಅಥವಾ ಕಲಿಬೇಕು ಅಂತಂದರೆ ವಸ್ತುನ
ಎಲ್ಲದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರು ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇದೆ, ಇಷ್ಟು ದೊಡ್ಡ ಫೆಸಿಲಿಟಿ ಇದೆ ಅಂದ ತಕ್ಷಣ ಅಡ್ಮಿಷನ್ ಮೋಡ್ ಯಾವ್ಯಾವ ರೀತಿ ಇದೆ ಇಲ್ಲಿ? ತುಂಬ ಕಾಸ್ಟ್ಲಿನಾ ಅಥವಾ ತುಂಬ ಪಾಶ್ ಕಾಲೇಜಾ ಇದು? ದುಡ್ಡಿದ್ದವ್ರಿಗೆ ಮಾತ್ರನಾ ಅಥವಾ ಬಡವರಾಗಿರ್ತಾರೆ ಬಟ್ ಚೆನ್ನಾಗಿ ಓದ್ತಾ ಇರ್ತಾರೆ ವಿದ್ಯಾರ್ಥಿಗಳು, ಅವರು ಕೂಡ ಬರ್ಬೋದಾ? ಈ ಥರದೊಂದು ಪ್ರಶ್ನೆ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಕಾಲೇಜಲ್ಲಿ ಅವಕಾಶ ಇದೆ. ನಮ್ಮಲ್ಲಿ 45% CET ಮೂಲಕ ಬರ್ತಾರೆ. CET ಮೂಲಕ ಬರ್ತಾ ಇರುವಂತಹ ವಿದ್ಯಾರ್ಥಿಗಳೆಲ್ಲ ಮೆರಿಟ್ ವಿದ್ಯಾರ್ಥಿಗಳು, ಅವ್ರ ಹತ್ರ ಏನು ದುಡ್ಡಿರುತ್ತೆ ಅಂತ ಅಲ್ಲ, ಆದರೆ ಅವರೆಲ್ಲರೂ ಇಂಜಿನಿಯರಿಂಗ್ ಓದಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಬರ್ತಾರೆ. ಆ ಥರದಲ್ಲಿ CET 45%, 30% ಅಡ್ಮಿಷನ್ ನಮಗೆ ಕಾಮೆಡ್ ಕೆಯಿಂದ ಬರ್ತಾರೆ, ಇನ್ನು 25% ಮಾತ್ರ ಮ್ಯಾನೇಜ್ಮೆಂಟ್ ಮೂಲಕ ಬರ್ತಾರೆ. ನಮ್ಮ ಒಂದು ಕಂಡೀಷನ್ನೇ ಅದು. ಯಾರು ಓದ್ತಾರೆ ಅವರಿಗೆ ಓದೋದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತೇಳಿ ನಮ್ಮಲ್ಲೊಂದು ಚೈತನ್ಯ ವಿದ್ಯಾನಿಧಿ ಅಂತೇಳಿ ಒಂದು ಸ್ಕಾಲರ್ಶಿಪ್ ಸ್ಕೀಮೇ ಇದೆ. ಯಾರು ಬಡವರಿದ್ದಾರೆ, ಯಾರು ಓದ್ತಾ ಇದ್ದಾರೆ, ಚೆನ್ನಾಗಿ ಓದ್ಬೇಕು ಅವರು, ಅವರಿಗೆ 8.5 CGPA ಅಂತ ಹೇಳ್ತೀವಿ. 10 CGPA ಅವರು ಔಟ್ ಆಫ್ ದಟ್ 8.5 ತಗೊಳ್ತಾರೆ ಅಂದರೆ ಅಂಥವ್ರಿಗೆಲ್ಲ ನಾವು ಫಿನಾನ್ಷಿಯಲ್ ಅಸಿಸ್ಟೆನ್ಸು, ಫೈನಾನ್ಷಿಯಲ್ ಹೆಲ್ಪನ್ನು ನಾವು ಮಾಡ್ತೀವಿ, ಸ್ಕಾಲರ್ಶಿಪ್ನ ಮಾಡಿದ್ದೀವಿ. ಇದಿಷ್ಟು ಬಿಟ್ಟು ಬೇರೆ ಗೌರ್ಮೆಂಟ್ದು SC ST ಸ್ಕಾಲರ್ಶಿಪ್ಪು, OBC ಸ್ಕಾಲರ್ಶಿಪ್, ಮೈನಾರಿಟಿ ಸ್ಕಾಲರ್ಶಿಪ್, ಈ ತರದ ಎಲ್ಲ ಸ್ಕಾಲರ್ಶಿಪ್ಸ್ಗಳು ಕೂಡ ನಮ್ಮ ಕಾಲೇಜಲ್ಲಿ ಬರುತ್ತೆ. ಅದರಿಂದ ವಿದ್ಯಾರ್ಥಿಗಳಿಗೆ ಫೈನಾನ್ಷಿಯಲ್ ಬರ್ಡನ್ನ ಕಡಿಮೆ ಮಾಡ್ಕೊಳ್ಬಹುದು. ಓಕೆ, ಈಗ ಇಂಜಿನಿಯರಿಂಗ್ ಕೋರ್ಸಸ್ಗೆ ಈಗ ಬೆಲೆ ಇದೆ, ಬಟ್ ಬರುವಂತಹ ಡೇಸ್ ಅಲ್ಲಿ ಇಂಜಿನಿಯರಿಂಗ್ ಕೋರ್ಸಸ್ಗಳು ಎಷ್ಟು ರೆಲಿವೆಂಟ್ ಆಗಿರುತ್ತೆ ಅನ್ನೋದು ಕೂಡ ಬಹುತೇಕ ಪೋಷಕರ ಪ್ರಶ್ನೆ. ಮಾನವ ಜನ್ಮ ಇರೋ ತನಕನೂ ಇಂಜಿನಿಯರಿಂಗ್ ಕೋರ್ಸ್ ಇದ್ದೇ ಇರುತ್ತೆ. ಇಂಜಿನಿಯರಿಂಗ್ ಕೋರ್ಸ್ಗಳು ಅಷ್ಟು ಸುಲಭವಾಗಿ ಮುಗಿದೋಗಲ್ಲ. ಯಾಕೆ ಅಂದರೆ ನಿಮ್ಗೆ ಹೊಸದು ಬರ್ತಾ ಇರುತ್ತೆ. ಇಂಜಿನಿಯರಿಂಗಲ್ಲೇ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮೆಷಿನ್ ಲರ್ನಿಂಗ್, ಇವೆಲ್ಲ ಹೊಸ ಕೋರ್ಸ್ಗಳು. ಆ ಕೋರ್ಸ್ಗಳದ್ದು ಅಪ್ಲಿಕೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಟೈಮಲ್ಲಿ ಹೇಳ್ತಾ ಇದ್ರು ಕಂಪ್ಯೂಟರ್ ಬಂದ್ಬಿಡ್ತು, ಬ್ಯಾಂಕಲ್ಲಿ ನಿನ್ನ ಕೆಲಸ ಎಲ್ಲ ಹೋಗ್ಬಿಡುತ್ತೆ, ಬ್ಯಾಂಕಲ್ಲಿ ಕೆಲಸ ಇರಲ್ಲ ಅಂತ. ಅದೆಲ್ಲ ಸುಳ್ಳಾಯಿತು. ಬ್ಯಾಂಕಲ್ಲಿ ಕೆಲಸ ಇದೆ, ಆದರೆ ಹೆಚ್ಚಿನ ಎಫಿಷಿಯನ್ಸಿಯಿಂದ ಇನ್ನೂ ಬೇಗ ಮಾಡ್ಬೋದು. ಅವರು NPA ಎಲ್ಲ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಕಂಪ್ಯೂಟರ್ಸ್ನ ಯೂಸ್ ಮಾಡ್ಬೋದು ಅಂತೇಳಿ ಯಾವ ರೀತಿ ಬಂತೋ ಇದೇ ಥರ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ಗಳು ಕೂಡ, AI ಅಪ್ಲಿಕೇಶನ್ ಇರ್ಬೋದು, ಡಾಟಾ ಸೈನ್ಸ್ ಇರ್ಬೋದು, ಬಿಗ್ ಡಾಟಾ ಅನಾಲಿಸಿಸ್ ಇರ್ಬೋದು, ಈ ಥರದ್ದು ಎಲ್ಲ ಕೋರ್ಸ್ಗಳು ಯಾವುದೇ ಇದೆ, ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸು ಎಲ್ಲದೂ ಅಷ್ಟೇ ತುಂಬ ಡೆವಲಪ್ ಆಗ್ತಾ ಇದೆ. ಈಗ ಕಮ್ಯುನಿಕೇಷನ್ ಸಿಸ್ಟಮ್ಸ್ನ ನಾವು ಮಾತಾಡೋದಾದ್ರೆ ಸ್ಯಾಟಲೈಟ್ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟು, ಮೊಬೈಲ್ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟು ಎಲ್ಲರಿಗೂ ಗೊತ್ತೀಗ. ಇದೆಲ್ಲ ಕಮ್ಯುನಿಕೇಷನ್ಗಳನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಲ್ಲಿ ಬರುವಂಥದ್ದು. ಅದು ಡೆವಲಪ್ ಆಗ್ತಾನೆ ಇದೆ. 4G ಇತ್ತು, 5G ಬಂತು, 6G ಹೋಗ್ತಾ ಇದ್ದಾರೆ ಈಗ. ಈ ಥರದ ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ. ಅದರಿಂದ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಡಿಮಾಂಡ್ ಇದ್ದೇ ಇರುತ್ತೆ. ಆಗಿದ್ದಾಗಲೂ ಕೂಡ ಅವ್ರು ಬರ್ತಿದ್ದಾರೆ ಅಂದ ತಕ್ಷಣ, ಇನ್ಸ್ಪೆಕ್ಷನ್ಗೆ ಅಂದ ತಕ್ಷಣ ತುಂಬಾ ತಯಾರಿಗಳಾಗುತ್ತೆ. ಸೊ ಇಲ್ಲಿ ಯಾವ ರೀತಿ ಅಕ್ರಿಡೇಷನ್ ಸಿಕ್ಕಿದೆ ಅಂತ, ಆಮೇಲೆ ಅದು ಎಷ್ಟು ಪ್ರೆಸ್ಟೀಜಿಯಸ್ ನಿಮಗೆ? ನಮಗೆ ಈ NAC ಅಕ್ರೆಡಿಟೇಷನ್ ಏನಂದ್ರೆ, ನಾನು ಆಗಲೇ ಹೇಳ್ದಂಗೆ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಅಂತ ಹೇಳಿ ಅವರದ್ದು A+ ಗ್ರೇಡ್ ಸಿಕ್ಕಿದೆ. ಇನ್ನು ಒಂದೇ ಒಂದು ಗ್ರೇಡ್ ಇರೋದು ನಮಗೆ ರೀಚ್ ಆಗಕ್ಕೆ. ಫಸ್ಟ್ ಟೈಮ್ ನಮಗೆ ಫಸ್ಟ್ ಸೈಕಲಲ್ಲಿ 6 ವರ್ಷಕ್ಕೆ ನಮಗೆ A ಗ್ರೇಡ್ ಸಿಕ್ಕಿತ್ತು. ಈಗ ಸೆಕೆಂಡ್ ಸೈಕಲಲ್ಲಿ ನಮಗೆ A+ ಸಿಕ್ಕಿದೆ. ಇನ್ನು ಒಂದೇ ಒಂದು A++ ತಗೊಂಡ್ಬಿಟ್ರೆ ಅಲ್ಲಿಗೆ ಫುಲ್ಲು ನಮ್ಮದು. ಈ ಅಕ್ರೆಡಿಟೇಷನ್ ಬಗ್ಗೆ ತುಂಬ ಚೆನ್ನಾಗಿದೆ. ಅಕ್ರೆಡಿಟೇಷನ್ ಮಾಡಬೇಕಾದ್ರೂ ತುಂಬ ಕ್ರೈಟೀರಿಯಾಗಳು ಇಟ್ಕೊಳ್ತಾರೆ. ಇನ್ಸ್ಪೆಕ್ಷನಿಗೆ ಬರ್ತಾರೆ, ಅವರೆಲ್ಲ ಚೆಕ್ ಮಾಡ್ತಾರೆ, ನಮ್ಮ ವರ್ಕಿಂಗ್ನ ನೋಡ್ತಾರೆ, ಸ್ಟೂಡೆಂಟ್ಸ್ಗಳಿಗೆ ಇಷ್ಟು ಫೆಸಿಲಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವ, ನಾವು ಯಾವ ರೀತಿ ಇಂಜಿನಿಯರ್ಸ್ಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಮೊದಲೆಲ್ಲ ಇನ್ಪುಟ್ ಬೇಸ್ಡ್ ಇತ್ತು, ಈಗ ಔಟ್ಪುಟ್ ಬೇಸ್ಡ್, ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತೀವಿ. ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಯಾವ್ಯಾವ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ಬೋದು, ಯಾವ ರೀತಿಯ ಪ್ರಾಡಕ್ಟ್ ಅಥವಾ R&Dನಲ್ಲಿ ಕೆಲಸ ಮಾಡ್ಬೋದು, ಅದು ಮುಖ್ಯ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳು ಏನನ್ನು ಮಾಡ್ಬೋದು ಅನ್ನೋದು ಮುಖ್ಯ ಆಗೋದ್ರಿಂದ ಔಟ್ಕಮ್ ಬೇಸ್ಡ್ ಎಜುಕೇಷನ್ನ ನಾವು ಇವಾಗ ಫುಲ್ಫಿಲ್ ಮಾಡ್ತಾ ಇದ್ದೀವಿ. ಇನ್ನೊಂದು ನಮ್ಮ NBA ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಅಂತ ಹೇಳಿದ್ರೆ, ಇದು ವಾಷಿಂಗ್ಟನ್ ಅಕಾರ್ಡ್ ಜೊತೆ US ಜೊತೆ ನಮ್ಮದು ಸೈನ್ ಆಗಿರೋದ್ರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಪ್ರಾಮಿನೆಂಟ್ ಒಂದು ಅಕ್ರೆಡಿಟೇಷನ್ ಅದು. NBA ಕೂಡ ನಮ್ಮಲ್ಲಿ ಮೇಜರ್ ಬ್ರಾಂಚಸ್ ಕಂಪ್ಯೂಟರ್ ಸೈನ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಆ ಎರಡೂ ಬ್ರಾಂಚ್ಗಳಿಗೂ ಕೂಡ NBA ಅಕ್ರೆಡಿಟೇಷನ್ ಆಗಿದೆ ಈಗ. ಓಕೆ, ಈಗ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಯಾವ್ಯಾವ ಬ್ರಾಂಚಸ್ಗೆ ಹೆಚ್ಚು ಜನ ಬರ್ತಾ ಇದ್ದಾರೆ, ಅಡ್ಮಿಷನ್ ತಗೊಳ್ಳೋದಕ್ಕೆ ಬರ್ತಾ ಇದ್ದಾರೆ, ಮತ್ತು ಏನೇನು ಕೋರ್ಸಸ್ನ ಆಫರ್ ಮಾಡ್ತಾ ಇದ್ದೀರಾ ಅಂತ? ನಮ್ದು ಕೋರ್ಸ್ಗಳನ್ನ ಹೇಳ್ತೀನಿ ಫಸ್ಟು. ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಆಮೇಲೆ ಅದರದ್ದೇ ಆದಂಥ 2 ಬ್ರಾಂಚ್ಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗು ಮತ್ತು ಡಾಟಾ ಸೈನ್ಸ್ ಅಂತ. ಕಂಪ್ಯೂಟರ್ ಸೈನ್ಸ್ ಇನ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಇನ್ AML ಅಂತ, ಆ ಥರದ 4 ಕೋರ್ಸ್ಗಳು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಒಂದು ಕೋರ್ಸು, ಇನ್ನೊಂದು ಮೇನ್ಲಿ ನಮ್ಮ ಬ್ಯಾಕ್ ಬೋನು ಸಿವಿಲ್ ಇಂಜಿನಿಯರಿಂಗ್ ಕೋರ್ಸು. ಸೊ ಈ 6 UG ಪ್ರೋಗ್ರಾಮ್ಸ್ ಇದೆ. PGನಲ್ಲಿ ನಮ್ಮದು MBA ಇದೆ, ಮತ್ತು M.Tech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಇದೆ. ಸೊ ಈ ಇಷ್ಟು ಕೋರ್ಸ್ಗಳಿದೆ. ಮತ್ತು ರಿಸರ್ಚಲ್ಲಿ ನಮ್ಮದು
7 ಡಿಪಾರ್ಟ್ಮೆಂಟ್ಗಳು VTU ಇಂದ ರಿಸರ್ಚ್ ಸೆಂಟರ್ಸ್ ಆಗಿ ರೆಕಗ್ನೈಸ್ ಆಗಿದ್ದಾವೆ. ಸೊ ರಿಸರ್ಚ್ ಕೂಡ ಅವಕಾಶ ಇದೆ, PhD ಮಾಡೋದಕ್ಕೆ ಸ್ಕಾಲರ್ಸ್ಗಳಿಗೆ ಕೂಡ ಅವಕಾಶ ಇದೆ. ಇದಿಷ್ಟ ಆಯ್ತು. ಇನ್ನು ನೀವು ಹೇಳ್ದಂಗೆ ಯಾವ ಬ್ರಾಂಚ್ಗೆ ಹೆಚ್ಚಿನ ವಿದ್ಯಾರ್ಥಿಗಳು ತಗೊಳ್ತಾರೆ ಬರ್ತಾರೆ ಅಂತಂದ್ರೆ, ಈಗ ನಮ್ಮ ಎಲ್ಲ ಒಂದು ಥಿಂಕಿಂಗ್ ಏನಾಗಿದೆ ಪೇರೆಂಟ್ಸ್ಗಳು ಸ್ಟೂಡೆಂಟ್ಸ್ಗಳಲ್ಲಿ, ಕಂಪ್ಯೂಟರ್ ಸೈನ್ಸ್ ಒಂದೇನೆ ನಮಗೆ ಬ್ರೆಡ್ ಅರ್ನಿಂಗ್ ಅಂತ ಒಂದು ರೀಸನ್ ಇರ್ಬೋದು. ಅದಕ್ಕೆ ಈ ಮಾಸ್ ರಿಕ್ರೂಟ್ಮೆಂಟ್ ಅಂತ ಏನು ಹೇಳ್ತೀವಿ, ಈ IT ಕಂಪನಿಗಳಲ್ಲಿ ಏನಾಗುತ್ತೆ ಅಂದ್ರೆ ಅವರು 25,000 30,000 ಜನಗಳನ್ನು ರೆಕ್ರೂಟ್ ಮಾಡ್ತಾರೆ. ಯಾವುದೋ ಒಂದು ಮೆಕ್ಯಾನಿಕಲ್ ಇಂಡಸ್ಟ್ರಿ ಎಲ್ಲ ಹೆಂಗಾಗುತ್ತೆ ಅಂದರೆ 5 ಜನ 2 3 ಜನ ಅಂತ ತಗೊಳ್ತಾರೆ. ಆ ಥರ ಲಾರ್ಜ್ ಸ್ಕೇಲ್ ರೆಕ್ರೂಟ್ಮೆಂಟ್ ಆಗಲ್ಲ. ಹಾಗಾಗಿ ಏನಾಗುತ್ತೆ, IT-ನಲ್ಲಿ ಲಾರ್ಜ್ ಸ್ಕೇಲ್ ರೆಕ್ರೂಟ್ಮೆಂಟ್ ಆಗೋದ್ರಿಂದ ಅವಕಾಶ ಜಾಸ್ತಿ ಸಿಗುತ್ತೆ. ಹಾಗಾಗಿ ಹೆಚ್ಚಿನ ಪೇರೆಂಟ್ಸ್ಗಳು ಮತ್ತು ಸ್ಟೂಡೆಂಟ್ಸ್ಗಳಿಗೆ ಇಂಟ್ರೆಸ್ಟ್ ಇರದೆ ಕಂಪ್ಯೂಟರ್ ಸೈನ್ಸಲ್ಲಿ ನಾವು ಡಿಗ್ರಿ ಮಾಡಿಸ್ಬೇಕು ಅಂತ ಹೇಳಿ. ಕಂಪ್ಯೂಟರ್ ಸೈನ್ಸ್ ಅಂದಾಗ ಅದರ ಅಲೈಡ್ ಅವು ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಎಲ್ಲ ಸಿಲೆಬಸ್ಗಳು ಎಲ್ಲ ಸ್ವಲ್ಪ ಸ್ಮಾಲ್ ಓರಿಯೆಂಟೇಷನ್ ಚೇಂಜ್ ಇರುತ್ತೆ. ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಅಥವಾ AML ಅಲ್ಲಿ AI ಬಗ್ಗೆ ಸ್ವಲ್ಪ ಒತ್ತು ಜಾಸ್ತಿ ಇರುತ್ತೆ, IoT ಅಪ್ಲಿಕೇಶನ್ ಬಗ್ಗೆ ಜಾಸ್ತಿ ಒತ್ತಿರುತ್ತೆ. ಡಾಟಾ ಸೈನ್ಸಲ್ಲೂ ಹಾಗೆ ಬಿಸ್ನೆಸ್ ಅನಾಲಿಟಿಕ್ಸು ಈ ಥರದ್ದೆಲ್ಲ ಮಾಡ್ತೀವಲ್ಲ, ಅದಕ್ಕೆ ಡಾಟಾ ಸೈನ್ಸಲ್ಲಿ ಕೂಡ ಸ್ಮಾಲ್ ವೇರಿಯೇಷನ್ ಇರುತ್ತೆ. ಈ 4 ಬ್ರಾಂಚ್ಗಳನ್ನು ಕಂಪ್ಯೂಟರ್ ಸೈನ್ಸಿಗೆ ರಿಲೇಟೆಡ್ ಬ್ರಾಂಚ್ಗಳು. ಸೊ ಹಾಗಾಗಿ ಅದಷ್ಟು ಅಪ್ಲಿಕೇಶನ್ ಇದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ತೊಗೊಂಡ್ರೆ ನಿಮಗೆ ಅದರಲ್ಲಿ ಸಾಫ್ಟ್ವೇರ್ ಜೊತೆಗೆ ಅವರು ಹಾರ್ಡ್ವೇರು ಕಲಿತಾರೆ. ದಟ್ ಇಸ್ ದಿ ಅಡ್ವಾಂಟೇಜ್. ಸಿವಿಲ್ ಇನ್ನೇನು ನಮಗೆ ಗೊತ್ತೇ ಇದೆ, ನಮ್ಮ ಪೇರೆಂಟ್ ಬ್ರಾಂಚು. ಓಕೆ, ಸಿವಿಲ್ ಇಂಜಿನಿಯರ್ಸ್ ವಿಚಾರಕ್ಕೆ ಬರೋದಾದ್ರೆ, ನಾವು ಸಿವಿಲ್ ಕೋರ್ಸ್ ಯೂಶಲಿ ಬರೀ ಹುಡುಗರು ಮಾತ್ರ ತಗೊಳ್ತಾರೆ ಅನ್ನೋದು ಒಂದಿತ್ತು ಹಿಂದೆ. ಈಗ ಅದು ಬದಲಾಗಿದೆ ಅಂತ ಅನ್ಸುತ್ತೆ ಸರ್, ಯಾವ ರೀತಿ ಅಂತ? ಎಲ್ಲ ಕೋರ್ಸ್ಗಳು ಅಷ್ಟೇನೆ, ಹುಡುಗರು ಹುಡುಗಿರು ಅಂತ ಭೇದ ಭಾವ ಇಲ್ಲ. ಯಾರು ಬೇಕಾದ್ರೂ ಆ ಕೋರ್ಸ್ಗಳನ್ನ ತಗೊಳ್ಬೋದು ಇವಾಗ. ಯಾಕೆಂದ್ರೆ ಅಂತ ಒಂದು ಹಾರ್ಡ್ ವರ್ಕ್ ಮಾಡುವಂಥದ್ದು ಹುಡುಗಿರು ಮಾಡಕ್ ಆಗದೆ ಇರುವಂತದ್ದು ಅಂತ ಯಾವುದು ಇಲ್ವೇ ಇಲ್ಲ. ಕರಿಕ್ಯುಲಮ್ ಇಲ್ಲ, ಸಿಲೆಬಸ್ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ಎಲ್ಲ ಬ್ರಾಂಚ್ಗಳಲ್ಲೂ ಸಿವಿಲಲ್ಲೂ ಕೂಡ ಹುಡುಗಿರ್ಗಳು ಕೂಡ ಅಡ್ಮಿಷನ್ ತಗೊಳ್ತಾರೆ. ತುಂಬಾ ಜನ ನಮ್ಮಲ್ಲಿ ಓದ್ತಾ ಇದ್ದಾರೆ ಹೆಣ್ಮಕ್ಳು. ಇನ್ನು ಪರಿಸರವನ್ನ ಗೌರವಿಸೋದು ಮತ್ತು ಪರಿಸರಕ್ಕೆ ಕೊಡಬೇಕಾದಂತಹ ಮರ್ಯಾದೆಯನ್ನು ಕೊಡೋದು ಎರಡನ್ನೂ ಕೂಡ ಕಾಲೇಜ್ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಎಕೋ ಫ್ರೆಂಡ್ಲಿ ಇದೆಯಾ ಇನ್ಸ್ಟಿಟ್ಯೂಷನ್? ನಮ್ಮ ಕ್ಯಾಂಪಸ್ ಅಲ್ಲಿ ಫಸ್ಟ್ ಬ್ಯಾಚಿನ ಹುಡುಗರುಗಳು ಏನ್ ಗಿಡ ನೆಟ್ಟಿದ್ರು ಅದೆಲ್ಲ ಮರ ಆಗಿದೆ ಇವತ್ತು. ಇಡೀ ಕ್ಯಾಂಪಸ್ ಗ್ರೀನ್ ಕ್ಯಾಂಪಸ್ ನಮ್ದು, ತುಂಬಾ ಗ್ರೀನಿಶ್ ಆಗಿ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ನಮ್ಮ ಆಕ್ಟಿವಿಟೀಸ್ಗಳಲ್ಲಿ ಕೂಡ ನಾವು ಎನ್ವಿರಾನ್ಮೆಂಟಲ್ ಕ್ಲಬ್ಬು, ಈಕೋ ಕ್ಲಬ್ಬು ಎಲ್ಲ ಕ್ಲಬ್ಗಳು ಇದ್ದಾವೆ. ಅದರಲ್ಲಿ ಏನಂದರೆ ಈ ಸೀಡ್ ಬಾಲ್ ತಯಾರಿ ಮಾಡೋದು, ಅದನ್ನು ಪ್ಲ್ಯಾಂಟ್ ಮಾಡೋದು, ಹೋಗಿ ಪ್ಲ್ಯಾಂಟ್ಸ್ನ ಎಲ್ಲ ತೊಗೊಂಬಂದು ಈ ಗೌರ್ಮೆಂಟ್ ಪ್ಲಾಂಟೇಶನ್ನವ್ರು ಕೊಡೋದನ್ನ ಪ್ಲ್ಯಾಂಟ್ಸ್ ಎಲ್ಲ ತಂದು ಅದನ್ನೆಲ್ಲ ಪ್ಲ್ಯಾಂಟ್ ಮಾಡೋದು, ಆಯುರ್ವೇದಿಕ್ ಪ್ಲ್ಯಾಂಟ್ಸ್ನ ಹಾಕೋದು, ಈ ಥರದ್ದೆಲ್ಲ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳನ್ನ ಮಾಡ್ತಾರೆ ನಮ್ಮ ಈಕೋ ಕ್ಲಬ್ಗಳಲ್ಲಿ. ಹಾಗಾಗಿ ಇಟ್ ಈಸ್ ವೆರಿ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ. ಓಕೆ, ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ಬೇಕು ನನಗೆ. ಅಂದರೆ ಇನಿಷಿಯಲಿ ಅಡ್ಮಿಷನ್ ಟೈಮ್ನಲ್ಲೇ ಸ್ಕಾಲರ್ಶಿಪ್ಗಳು ಸಿಗುತ್ತಾ ಅಥವಾ ಜಾಯಿನ್ ಆದಮೇಲೆ ಆ ಸ್ಕಾಲರ್ಶಿಪ್ ಸ್ಕೀಮ್ ಒಳಗಡೆ ಹೋಗ್ಬೋದಾ ವಿದ್ಯಾರ್ಥಿಗಳು, ಹೇಗೆ ಅಂತ? ಇನಿಷಿಯಲ್ ಆಗಿ ಏನಾಗುತ್ತೆ ಅಂದರೆ ನಮಗೆ ಆ ಮಕ್ಕಳದ್ದು ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ. ಹಾಗಾಗಿ ಸ್ಕಾಲರ್ಶಿಪ್ ಅಮೌಂಟನ್ನು ಡಿಟರ್ಮಿನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವರು ಒಂದು ಸೆಮಿಸ್ಟರ್ ಓದಿದಾಗ ಅವ್ರು ಏನು ಪರ್ಫಾರ್ಮ್ ಮಾಡ್ತಾರೆ ಅದ್ರ ಬೇಸಿಸ್ ಮೇಲೆ, ನಾನು ಆಗಲೇ ಹೇಳ್ದಂಗೆ 8.5 CGPA ಕಂಪಲ್ಸರಿಲಿ ಅವ್ರು ತಗೊಳ್ಬೇಕು. ಅಂದರೆ ಓದುವಂಥ ವಿದ್ಯಾರ್ಥಿಗಳಿಗೆ ನಾವು ಹೆಲ್ಪ್ ಮಾಡ್ಬೋದು ಅಂತ ಹೇಳಿ ಆ ಥರದಲ್ಲಿ 8.5 CGPA ತಗೊಂಡವ್ರಿಗೆ ನಾವು ಸ್ಕಾಲರ್ಶಿಪ್ನ ಅರೇಂಜ್ ಮಾಡಿಕೊಡ್ತೀವಿ. ಬೇರೆ ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ ಎಲ್ಲದೂ ಬರುತ್ತೆ ನಮ್ಮಲ್ಲಿ. ಸುಮಾರು 4 ರಿಂದ 5 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ತರಿಸ್ತೀವಿ ವರ್ಷಕ್ಕೆ. ಹಾಗೆ ನಮ್ಮ ಮ್ಯಾನೇಜ್ಮೆಂಟ್ ಇಂದ ಕೂಡ ಚೈತನ್ಯ ವಿದ್ಯಾನಿಧಿ ಸ್ಕಾಲರ್ಶಿಪ್ ಏನು ಹೇಳಿದೆ ಅದು ಇದೆ. ಓಕೆ, ಈಗ ಅಡ್ಮಿಷನ್ ಪ್ರಾಸೆಸ್ ಅಲ್ಲಿ ನೀವು ವರ್ಷದಿಂದ ವರ್ಷಕ್ಕೆ ಎಷ್ಟು ಇನ್ಕ್ರೀಸ್ ಅನ್ನ ನೋಡ್ತಾ ಇದ್ರೆ, ಅಂದ್ರೆ ಅಂದಾಜ್ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದಾದ್ರೆ ಸ್ಟೂಡೆಂಟ್ಸ್ ಅಡ್ಮಿಟ್ ಆಗ್ತಾ ಇರುವಂತಹ ಪರ್ಸೆಂಟೇಜ್ ಏನು ಅಂತ? ಪರ್ಸೆಂಟೇಜು ಅಂತ ಇಲ್ಲ, ನಮ್ಮಲ್ಲಿ ಎಲ್ಲ ಸೀಟ್ಸ್ಗಳು ಫುಲ್ ಆಗುತ್ತೆ. ನಮ್ಮಲ್ಲಿ ಸೀಟ್ಸ್ ಬಾಕಿ ಉಳಿಯಲ್ಲ. ಆ ಮ್ಯಾನೇಜ್ಮೆಂಟ್ ಸೀಟ್ ಕಂಪ್ಲೀಟ್ 100% ಫುಲ್ ಆಗುತ್ತೆ. ಅದರಿಂದ ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಅಷ್ಟೇ. ನಾವು ರಿಸರ್ವ್ ಮಾಡಿ ಇಡಕ್ಕಾಗಲ್ಲ. ಯಾರು ಬೇಗ ಬರ್ತಾರೆ ಅವರಿಗೆ ಅಡ್ಮಿಷನ್ ಸಿಗುತ್ತೆ. ಅದರಿಂದ ವಿದ್ಯಾರ್ಥಿಗಳೆಲ್ಲರೂ ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅವರಿಗೆ ಬೇಕು ಅಂತಂದ್ರೆ ಬಂದು ಕ್ಯಾಂಪಸ್ ವಿಸಿಟ್ ಮಾಡಲಿ. ಯಾವುದೇ ವಿದ್ಯಾರ್ಥಿ ಕ್ಲಾಸ್ ಅವರು ಒಂದು ಅಡ್ಮಿಷನ್ನ ತಗೊಳ್ಬೇಕು ಅಂತಿದ್ರೆ ಅವ್ರು ಬಂದು ಕ್ಯಾಂಪಸ್ ನೋಡಲಿ, ನಮ್ಮಲ್ಲಿರೋ ಫ್ಯಾಕಲ್ಟಿಗಳನ್ನು ನೋಡಲಿ. 54% ನಮ್ಮಲ್ಲಿರೋರು PhD ಫ್ಯಾಕಲ್ಟಿಗಳಿದ್ದಾರೆ. ಆಮೇಲೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ ನೋಡಲಿ. ಇನ್ಫ್ರಾಸ್ಟ್ರಕ್ಚರು ಫ್ಯಾಕಲ್ಟಿ ಎಲ್ಲ ಚೆನ್ನಾಗಿದ್ದರೆ ವಾತಾವರಣ ಚೆನ್ನಾಗಿರುತ್ತೆ, ಅವರಿಗೆ ಕಲಿಯೋದಕ್ಕೆ ಬೇಕಾದಷ್ಟು ಅವಕಾಶ ಇರುತ್ತೆ. IAS IPS ಕೋಚಿಂಗ್ ಎಲ್ಲ ಇದೆ ನಮ್ಮಲ್ಲಿ. ಅದೆಲ್ಲ ಅಕಾಡೆಮಿ ಜೊತೆ ಒಂದು ಟೈ ಅಪ್ ಮಾಡಿ ಅದು ಮಾಡ್ತಾ ಇದ್ದೀವಿ. ಫಾರಿನ್ ಲ್ಯಾಂಗ್ವೇಜಸ್ ಲ್ಯಾಬ್ ಮಾಡಿದ್ದೀವಿ. ಎಲ್ಲ ಫಾರಿನ್ ಲ್ಯಾಂಗ್ವೇಜಸ್ಸು, ಜರ್ಮನ್ ಲ್ಯಾಂಗ್ವೇಜು, ಫ್ರೆಂಚ್ ಲ್ಯಾಂಗ್ವೇಜು, ಜಾಪನೀಸ್ ಲ್ಯಾಂಗ್ವೇಜು, ಅದರಲ್ಲಿ ಯಾವುದಿಗೆ ಎಲ್ರಿಗೂ ಅಲ್ಲ ನಾನು ಹೇಳೋದು, ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಕಲಿಬೋದು ಅದನ್ನ. ಈ ತರದ ಒಂದು ಅವಕಾಶಗಳು ಜಾಸ್ತಿ ಇದೆ. ರೈಟ್, ಕ್ವಾಲಿಟಿ ಎಜುಕೇಶನ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಓಕೆ, ಇದ್ರ ಜೊತೆಗೆ
ಜೊತೆಗೆ ಈಗ ಎಷ್ಟೇ ಒಳ್ಳೆ ಕಾಲೇಜ್ ಅಂದ್ರೂ ಕೂಡ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ತುಂಬಾ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜಸ್ ಕೂಡ ಇರುತ್ತೆ. ಆ ಇಂಜಿನಿಯರಿಂಗ್ ಕಾಲೇಜ್ಗಿಂತ ನಾಗಾರ್ಜುನ ಕಾಲೇಜ್ ಹೇಗೆ ಡಿಫ್ರೆಂಟ್ ಅಂತೀರಾ, ಆಮೇಲೆ ಯಾಕೆ ಚೂಸ್ ಮಾಡ್ಬೇಕಂತೀರಾ ಅಂತ? ಅದೇ ಹೇಳ್ದಂಗೆನೆ ನಾನು ಇವಾಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಅಟಾನಮಸ್ ಕಾಲೇಜ್ ಆಗಿರೋದೇ ಒಂದು ಗ್ರೇಟ್ ಅಡ್ವಾಂಟೇಜ್. ನಮ್ಗೆ ಅಲ್ಲಿ ಸುತ್ತಮುತ್ತಲು ಅಟಾನಮಸ್ ಕಾಲೇಜ್ಗಳು ಯಾವುದು ಇಲ್ಲ ಅಲ್ಲಿ. ಅಟಾನಮಸ್ ಕಾಲೇಜ್ ಆಗಿರೋದ್ರಿಂದ ನಮ್ಮ ಕರಿಕ್ಯುಲಮ್ ಡಿಸೈನ್ ಎಲ್ಲ ನಾವು ಏನ್ ಮಾಡ್ತೀವಿ, ಇಂಡಸ್ಟ್ರಿನವ್ರು ಇದ್ದಾರೆ ನಮ್ಮ ಬೋರ್ಡ್ಗಳಲ್ಲಿ, ಆ ಇಂಡಸ್ಟ್ರಿನವ್ರು ಏನ್ ಸಜೆಷನ್ ಹೇಳಿರ್ತಾರೋ ಅಷ್ಟೊಂದು ಚೇಂಜ್ ಮಾಡಿ ಕರಿಕ್ಯುಲಮ್ನ ಮಾಡ್ತಾ ಇದೀವಿ ನಾವು. ಹಾಗಾಗಿ ಹುಡುಗರುಗಳಿಗೆ ಅಡ್ವಾಂಟೇಜ್ ಏನಂದ್ರೆ ಅಲ್ಲಿ ಇಂಡಸ್ಟ್ರಿನಲ್ಲಿ ಏನ್ ಪ್ರಾಕ್ಟೀಸ್ ಇರುತ್ತೆ ಅದೇ ಇಲ್ಲಿ ಓದ್ತಾರೆ ಅವರು. ಔಟ್ಡೇಟೆಡ್ ಸಿಲೆಬಸ್ ಇರಲ್ಲ. ಸೊ ಹಂಗಾಗಿ ಅವರಿಗೆ ಪ್ಲೇಸ್ಮೆಂಟ್ ಕೂಡ ತುಂಬಾ ಸುಲಭವಾಗುತ್ತೆ. ಜಾಬ್ ಪ್ಲೇಸ್ಮೆಂಟ್ಗೂ ಅಷ್ಟೇ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ, ಜಾಬ್ ಮೇಳಗಳನ್ನು ಮಾಡ್ತೀವಿ, ಬೇರೆ ಕಾಲೇಜ್ನವ್ರನ್ನು ಎಲ್ಲರನ್ನು ಕರೆದ್ಬಿಟ್ಟು ಕಂಪನಿಗಳನ್ನೆಲ್ಲ ಕರೆದ್ಬಿಟ್ಟು ಜಾಬ್ ಮೇಳ ಎಲ್ಲ ಮಾಡ್ತೀವಿ. ಎಷ್ಟು ಕಂಪನೀಸ್ ಬರುತ್ತೆ ಸರ್ ಅದರಲ್ಲಿ? ಸುಮಾರು ಒಂದು 50ರಿಂದ 60 ಕಂಪನಿಗಳು ಓವರ್ ಆಲ್ ಒಂದು ವರ್ಷಕ್ಕೆ ಬರುತ್ತೆ. ಒಂದು ಸರಿಗೆ ನಾವು ಜಾಬ್ ಮೇಳ ಮಾಡಿದಾಗಲೇ 20 ಕಂಪನಿಗಳು ಬಂದಿತ್ತು. ಹಂಗೆ ಅವ್ರವ್ರ ಕನ್ವೀನಿಯೆಂಟ್ಗೆ ಟೈಮಿಗೋಸ್ಕರ ಅವ್ರವ್ರು ಬರ್ತಾರೆ. ಒಂದು 50ರಿಂದ 60 ಕಂಪನಿಯವರು ಬರ್ತಾರೆ ನಮ್ಮ ಕ್ಯಾಂಪಸ್ಗೆ. ಓಕೆ, ಇನ್ನು CET ಕೌನ್ಸಿಲಿಂಗ್ ಆನ್ಲೈನ್ ಕಂಡಕ್ಟ್ ಕ್ಲಾಸಸ್ ಬಗ್ಗೆ ಕೂಡ ಸಾಕಷ್ಟು ಕೇಳ್ತಾ ಇದ್ವಿ ನಾವು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? CET ಆನ್ಲೈನ್ ಕೌನ್ಸಿಲಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳುಗಳಿಗೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಸ್ಟ್ ಇರುತ್ತೆ. ಅದಾದ ಕೂಡಲೇ ನೆಕ್ಸ್ಟ್ ಡೇನೆ ಅವರು ಆಪ್ಷನ್ ಎಂಟ್ರಿ ಮಾಡಬೇಕು. ಈ ಆಪ್ಷನ್ ಎಂಟ್ರಿ ಮಾಡುವಾಗ ಅವರು ತುಂಬಾ ಕೇರ್ಫುಲ್ ಆಗಿರಬೇಕು. ಅವ್ರಿಗೆ ಯಾವ ಕೋರ್ಸ್ ಬೇಕೋ ಅದನ್ನ ತಗೊಂಡು ಆ ಕೋರ್ಸ್ ಅಲ್ಲಿ ಯಾವ ಕಾಲೇಜ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಬೇಕು. ಅವ್ರು ಎಷ್ಟು ಕಾಲೇಜ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಆಪ್ಷನ್ಸ್ ಇರುತ್ತೆ, ಅವ್ರು ಸೆಲೆಕ್ಟ್ ಮಾಡ್ದಲ್ಲೇ ಬಿಡಬಾರ್ದು. ನನಗೆ ಬೇಕಾಗಿದ್ದ ಕಾಲೇಜ್ನ ಕೆಳಗೆ ಹಾಕ್ಬಿಟ್ಟು ಬೇಡದೇ ಇದ್ದ ಕಾಲೇಜ್ನ ಮೇಲಕ್ಕೆ ಹಾಕೊಂಡ್ರೆ ತಪ್ಪಾಗುತ್ತೆ. ಅವ್ರಿಗೆ ಅದು ಕಾಲೇಜ್ ಅಲರ್ಟ್ ಆದ್ರೆ ಅಯ್ಯೋ ಅದು ನನಗೆ ಬೇಡ ಆಗಿತ್ತು, ಅದು ದೂರ ಆಯಿತು, ಊರಿಂದ ಹತ್ರ ಇಲ್ಲ, ಹಂಗೆಲ್ಲ ಬೇಕಾದಷ್ಟು ರೀಸನ್ಸ್ ಇಂದ ಆಮೇಲೆ ರಿಜೆಕ್ಟ್ ಮಾಡಬೇಕಾಗುತ್ತೆ. ಅಂತ ಚೇಂಜಸ್ಗೆ ಅವಕಾಶ ಇರಲ್ಲ, ತುಂಬಾ ಕಷ್ಟ ಆಗುತ್ತೆ. ಒಂದ್ಸರಿ ಅವರು ಟ್ರಯಲ್ ರನ್ ಅಲ್ಲಿ ಕೊಡ್ತಾರೆ ಅವಕಾಶನ ಚೇಂಜ್ ಮಾಡ್ಕೊಳ್ಳೋಕೆ ಆಪ್ಷನ್ ಎಂಟ್ರಿನ. ಬಟ್ ಸ್ಟಿಲ್ ಈ ಮಕ್ಕಳುಗಳಿಗೆ ಒಂದು ಅವೇರ್ನೆಸ್ ಇರಬೇಕು. ಅವರು ಒಂದು ಪಟ್ಟಿ ಮಾಡ್ಕೊಂಡ್ಬಿಡೋದು ಒಳ್ಳೇದು. ನಾನು ಇಂಥ ಕೋರ್ಸನ್ನು ಓದ್ತೀನಿ, ಇಂಥ ಕೋರ್ಸಿಗೆ ಇಂತಿಂಥ ಕಾಲೇಜ್ಗಳಲ್ಲಿ ನಾನು ಸೆಲೆಕ್ಷನ್ಗೆ ನಾನು ಅಪ್ಲೈ ಮಾಡ್ತೀನಿ. ಅವರ ಮೆರಿಟ್ ಬೇಸಿಸ್ ಅಲ್ಲಿ PUC ಏನ್ ಅಂಕ ಬಂದಿರುತ್ತೆ, CET ನಲ್ಲಿ ಏನ್ ಸ್ಕೋರ್ ಮಾಡ್ತಾರೆ, ಅದ್ರ ಬೇಸಿಸ್ ಅಲ್ಲಿ ಅವ್ರಿಗೆ ಸೀಟ್ ಅಲಾಟ್ ಆಗುತ್ತೆ. ಲಾಸ್ಟ್ ಒಂದು ಪ್ರಶ್ನೆ ನಂದು, ಈ ಅಡ್ಮಿಷನ್ ವಿಚಾರದಲ್ಲೇ ವಾಪಸ್ ಬರೋದಾದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್, ನಾನು ಕೇಳಿದೀನಿ ಸಿವಿಲ್ ಕೋರ್ಸ್ನ ಆಪ್ಟ್ ಮಾಡಿರ್ತಾರೆ ಅಡ್ಮಿಷನ್ ದಿನ, ಬಟ್ ಬರ್ತಿದ್ದಂಗೆ CS-ಗೆ ಹೋಗ್ತೀನಿ ನಾನು ಅಂತ ಹೇಳ್ತಾರೆ. ಸೊ ಮತ್ತೆ ಎಕ್ಸ್ಟ್ರಾ ಅಡ್ಮಿಷನ್ ಕಟ್ಟಬೇಕು ಅನ್ನೋದು ಒಂದಷ್ಟು ಜಂಜಾಟ ಕೆಲವು ಕಾಲೇಜಸ್ ಅಲ್ಲಿ ಇರುತ್ತೆ. ಸೊ ಅಂತವ್ರಿಗೆ ಏನ್ ಕೌನ್ಸಿಲಿಂಗ್ ಆಗುತ್ತೆ? ಅಂತ ಚೇಂಜಸ್ ನಾನು ಯೂಶಲಿ ಐ ಡೋಂಟ್ ಅಡ್ವೈಸ್. ಆ ತರ ನೀವು ಬರುವಾಗ್ಲೇನೆ ನೀವು ಫಸ್ಟ್ ಡಿಸೈಡ್ ಮಾಡ್ಕೊಂಡು ಬರಬೇಕು. ನಾನು ಸಿವಿಲ್ ತಗೊಂಡ್ಬಿಟ್ಟು ಆಮೇಲೆ ಕಂಪ್ಯೂಟರ್ ಸೈನ್ಸ್ ಬರ್ತೀನಿ ಅಂತ ಹೇಳ್ಬಾರ್ದು. ಬೇಕಾದ್ರೆ ಕಂಪ್ಯೂಟರ್ ಸೈನ್ಸ್ನೇ ಅವ್ರು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ಲಿ, ಅವ್ರಿಗೆ ಸಿಗುತ್ತದು. ಆ ತರದಲ್ಲಿ ಅವ್ರಿಗೆ ಏನ್ ಕೋರ್ಸ್ ಬೇಕು, ಅದಕ್ಕೆ ನಾನು ಹೇಳಿದ್ದು ಫಸ್ಟೇ ಅವರು ಕೋರ್ಸ್ ಏನ್ ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಬೇಕು, ಬರ್ದಿಟ್ಕೊಳ್ಳಿ. ಅದನ್ನ ಯಾವ್ಯಾವ ಕಾಲೇಜ್ಗಳಲ್ಲಿ ಮಾಡಬೇಕು ಎಂಟ್ರಿನ ಅನ್ನೋದನ್ನು ಬರ್ಕೊಂಡ್ಬಿಡ್ಬೋದು. ಒಳ್ಳೇದು ಒಂದು ಆ ಬರ್ಕೊಂಡ್ಬಿಟ್ಟು ಎಂಟ್ರಿ ಮಾಡ್ಕೊಂಡ್ರೆ ಅವ್ರ ಕಂಪ್ಯೂಟರ್ ಅಲ್ಲಿ, ಅವಾಗ ಅವ್ರಿಗೆ ಅಲಾಟ್ ಆಗುತ್ತೆ, ಮೆರಿಟ್ ಬೇಸಿಸ್ ಅಲ್ಲಿ ಅಲಾಟ್ ಆಗುತ್ತೆ. ರೈಟ್ ಸರ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು ತಮಗೆ. ಧನ್ಯವಾದಗಳು. ಎಲ್ಲ CET ವಿದ್ಯಾರ್ಥಿಗಳಿಗೂ ಮುಂದೆ CET ಎಕ್ಸಾಮ್ ಬರ್ತಾ ಇದೆ, ಅವರೆಲ್ಲರಿಗೂ ಒಳ್ಳೇದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ರೈಟ್ ಸರ್, ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿನ ಸಂಪರ್ಕ ಮಾಡಬೇಕಾಗಿರುವಂತಹ ನಂಬರ್ ಈಗ ಬರ್ತಾ ಇದೆ ನೋಡಿ.